ನನಗೂ ಇವತ್ತು ಸೂರ್ಯ ಬಂದ ನೋಡ್ರಿ. ಸೂರ್ಯೋದಯ ಆಗಾಕತ್ತೈತಿ. ಟೈಮ್ ಈಗ 7 ಗಂಟೆ ಆತಂತ ಅನಿಸ್ತೈತಿ. ನಾನೀಗ ಮೆಂತ್ಯ ಪಲ್ಯ ಮಾಡಿದ್ರಾತಂತೇಳಿ ಹೆಸರು ಕಾಳನ್ನ ಕುದಿಸ್ಕೊಂಡೇನಿ. ಇಷ್ಟು ಕುದ್ರೆ ಸಾಕು. ಇವು ಹೆಸರು ಕಾಳು ಪಲ್ಯ ನೋಡ್ಬೇಕಾ ಈಗ ಮಾಡೋದಕ್ಕೈತೆ ಅಥವಾ ಸಂಜೆ ಮುಂದೆ ಮಾಡೋದಕ್ಕೈತೆ. ಸ್ವಲ್ಪ ಲೋಕಾಪುರಕ್ಕೆ ಹೋಗ್ಬೇಕಂತ ಅಂದ್ಕೊಂಡೇವಿ. ನಮ್ಮ ಮನೆಯವ್ರಿಗೆ ಒಬ್ಬರಿಗೆ ಹೋಗ್ಬಾ ಅಂತಂದ್ರೆ ಅವ್ರು ನೀನು ಬಾ ಇಬ್ಬರು ಹೋಗೋಣ ಕೆಲಸಕ್ಕೈತೆ ಅಂತ ಹೇಳಕತ್ತಾರ. ಅದಕ್ಕೆ ಗೊತ್ತಿಲ್ಲ. ನಾನು ರೊಟ್ಟಿ ಮತ್ತು ಪಲ್ಯ ಮಾಡಿದ್ರಾತಂಥೇಳಿ ನಾನು ಕಾಳನ್ನ ಕುದಿಸ್ಕೊಂಡೇನಿ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈಗ ಲಾಗ್ ಶುರು ಮಾಡಕತ್ತೇನಿ. ಇವತ್ತಿನ ಲಾಗ ಇವತ್ತಿನ ರುಟೀನ ಹೆಂಗಿರ್ತೈತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡ್ಕೊಂಬರ್ನಂತ ಬರ್ರಿ. ಇಲ್ಲಿ ನೀರಿಟ್ಟೇನಿ, ನೀರು ಕುದಿಯಾಕತ್ತಾವ. ರೊಟ್ಟಿ ಮಾಡ್ಬೇಕಾ? ರೊಟ್ಟಿನ ಮಾಡಲಿಕ್ಕಿಲ್ಲ, ನಿನ್ನೆ ಇರ್ತಿ ಸಂಜೆನ ಮಾಡಿದ್ನಿ. ಬಿಸಿಲು ಎಷ್ಟೈತಿ ನೋಡ್ರಿ. ಈಗ 3 ದಿನ ಮಾಡಿ ಹಾಕಿತ್ತು. ಈಗ ಮತ್ತೆ ಇವತ್ತು ಸಿಕ್ಕಾಪಟ್ಟೆ ಬಿಸಿಲು ಐತಿ. ಇನ್ನು ಹಂಗ ಇನ್ನು ದಿನಕ್ಕೆ ದಿನ ಬಿಸಿಲು ಜಾಸ್ತಿ ಹಾಕೊಂತನೇ ಹೋಗ್ತೈತಿ. ಇದನ್ನೆಲ್ಲ ಮಾಡ್ಕೊಂಡು ಆಮೇಲೆ ಕಸ ತೆಗಿಬೇಕಾ. ಮುಂಜಾನೆ ಗಿಬ್ಬನ್ ಇರ್ತೈತಿ, ಅದು ತೆಗೆದ್ರೆಲ್ಲ ಹೊದ್ಲಕ್ಕೈತೆ ಅಂತೇಳಿ ನಾನು ತೆಗಿಯಾಕತ್ತಿಲ್ಲ. ನಮ್ಮ ಮನೆಯವ್ರು ಕಸ ತೆಗಿಯಾಕತ್ತಾರ. ಬ್ಯಾಡ ಅಂತಂದ್ರೂ ಕಸ ತೆಗಿಯಾಕತ್ತಾರ. ಅವ್ರು ಹೇಳಿದ್ದು ಕೇಳಂಗಿಲ್ಲ, ಅವ್ರಿಗೆ ತಿಳಿದಿದ್ದು ಅವ್ರು ಬಿಡಂಗಿಲ್ಲ. ನಂದೆಲ್ಲ ಕೆಲಸ ಮುಗಿಬಿಡ್ದು. ಅದು ಇಬ್ಬನ್ ಬಿದ್ದಿರ್ತೈತಿಲ್ಲ, ಇಬ್ಬನ್ಲ ಆರ್ತೈತಿ. ಅದನ್ನು ಕಸ ತೆಗ್ದಿದ್ದದ ಅಟ್ ಗೌರಿಗೆ ಮೇವು ಹಾಕೈತಿ. ಕಮ್ಮಗ ತಿಂತದ ಪಾಪ ಅಂತಂದ್ರೆ ನಾನಿವತ್ತು ಅನ್ನ ಮಾಡಕತ್ತಿಲ್ಲ. ಇವು ಗೊಂಜಾಳ ನುಚ್ಚು ಅಂದ್ರೆ ಏನಂತಂದ್ರೆ ಮೆಕ್ಕೆಜೋಳ ಅಂತಾರಲ್ಲ, ಮೆಕ್ಕೆಜೋಳದ ನುಚ್ಚಿವ. ಇವನ್ನ ಗಿರ್ನಿಗೆ ಹೋಗಿ ಹಾಕಿಸ್ಕೊಂಬಂದಿರ್ತೈತಿ. ಹಿಂಗೆ ರವೆ ಇರ್ತೈತಲ್ಲ, ರವೆ ಮಾಡಿಸ್ಕೊಂಬಂದಿರ್ತೈತಿ. ಇದು ಮಸ್ತ್ ಆಕೈತಿ ಎಲ್ಲದ್ರ ಜೊತೆನೂ. ನನಗಂತೂ ಪರ್ಸ್ನಲಿ ಅನ್ನಕ್ಕೆಂದ್ರೆ ಜಾಸ್ತಿ ಇದು ಇಷ್ಟ. ಕೇರ್ ಇಟ್ಕೊಂಡಿರ್ತೈತಿ ಇದನ್ನು. ಗೋಧಿ ರವೆ ಹೆಂಗೆ ಮಾಡಿಸ್ತೇವಲ್ಲ ಸೇಮ್ ಹಂಗೆ ಮಾಡಿಸೋದು ಇದನ್ನು. ಕಾಣಿಸ್ತೈತಿಲ್ಲ ನೋಡ್ರಿ, ಆದರೂ ಸಣ್ಣಕ್ಕೆ ನುಚ್ಚತಿ ಹಾರಕೈತಿ. ನಾನು ನೀರು ಹಾಕ್ಕೊಳಕ್ಕೆ ಬೋಗಾನಿನ ತಂದಿಲ್ಲ. ಇನ್ನೇನು ಮಾಡ್ಬೇಕು ಹೇಳ್ರಿ, ಹೋಗಿ ಬೋಗಾನಿ ತೊಗೊಂಬರ್ಬೇಕು. ಹೊರಗೆ ಏನು ರೊಟ್ಟಿ ಮಾಡಾಕತ್ತಿದ್ನಲ್ಲ, ಭಾಳ ಅಂದ್ರೆ ಭಾಳ ಗಾಳಿ ಬೀಸಾಕತ್ತ. ಹಾಗಾಗಿ ಮತ್ತೆ ಹಿಟ್ಟೆಲ್ಲ ತೊಗೊಂಬಂದು ಒಳಗೆ ಅಡುಗೆ ಮಾಡೀನಿ. ಕುದಿಯಾಕತ್ತೈತಿ. ಸದ್ಯಕ್ಕೆ ಊಟ ಮಾಡ್ತೀನಿ. ಊಟ ಮಾಡೋದಂತ ಬನ್ನಿ. ನನ್ನ ತಲೆ ಆಕಾರ ಹೆಂಗಾಗೈತೆ ನೋಡ್ರಿ. ಕಸ ತೆಗಿದಾತ, ಇದೆಷ್ಟ ಮೇವಾತ. ಕಿರ್ಸ್ಗನಿ ಮತ್ತು ರಾಜಗಿರಿ ಇದ್ದದ್ದು ಬಿಟ್ಟೇನೆ. ಯಾಕಂದ್ರೆ ಇಕ್ಕಟ್ಟು ಸಂಜೆ ಮುಂದೆ ಒಂದು ಪಲ್ಯ ಮಾಡಿದ್ರಾತಂತೇಳಿ ನಮ್ಮ ಮನೆಯವ್ರು ಹೇಳಿದ್ರು. ಅದನ್ನ ಹೆಂಗೆ ತಗೋ ನೋಡೋಣ. ಇದೆಲ್ಲ ಸಿಕ್ಕೇ ಬಿಟ್ಟಿತ್ತು ತಲೆಗಿಲ್ಲ. ಹೆಂಗೆ ತಗೊಂಡು ನೋಡೋಣ.
ಅಂತಂದಿದ್ರೆ ಅಂತೂ ಇಂಥ ರುಕ್ಮಿಣಿ ಗೆದ್ದಳು ಯಾವುದಕ್ಕೆ ಗೆದ್ದಳಗತ್ತೇನ್ರಿ ಕಸ ತೆಗೆದು ಗೆದ್ದಳು ನೋಡ್ರಿ. ಸಣ್ಣ ಪುಟ್ಟ ವಿಷಯಕ್ಕೆ ಖುಷಿ ಪಡ್ಬೇಕಂತ, ಹಾಗಾಗಿ ಅದಕ್ಕೋಸ್ಕರ ಖುಷಿ ಆಯ್ತು ನನಗೆ. ಕಸ ತೆಗೆದು ಎಲ್ಲಾದರೂ ಹೋಗ್ಬೇಕಂತಂದ್ರೆ ಅಯ್ಯೋ ದೊಡ್ಡ ಕಸ ಐತಲ್ಲ, ಬೀಜಕ್ಕೆ ಐತಲ್ಲ, ಗೊಬ್ಬರ ಗುಜ್ಜಿವಿಲ್ಲ ಎಲ್ಲ, ಅದಕ್ಕೆ ಕಸಕ್ಕೆ ತಗೋದೈತಲ್ಲ ಅನ್ನೋ ಟೆನ್ಷನ್ ಭಾಳ ಆಗ್ಬಿಡ್ತಿತ್ತು. ಫುಲ್ ಹ್ಯಾಪಿ ರುಕ್ಮಿಣಿ ಇವತ್ತು. ಕೊನೆಗೂ ಕಸ ತೆಗೆದ್ರಲ್ಲಿ ಯಶಸ್ವಿ ಆದಳು. ಮನೆಗೆ ಹೋಗಿ ಮೊದಲು ತಲೆ ತೊಳ್ಕೊತೇನೆ. ತಲೆ ತೊಳ್ಕೊಂಡು ಆಮ್ಯಾಗ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ಪ್ಲೀಸ್ ವಿಡಿಯೋ ಲೈಕ್ ಮಾಡಿರಿ. ನಾನೀಗ ನಮ್ಮ ಹೊಲ್ದಾಗ ಕಸ ತೆಗೆದು ಬಂದು ಅದಕ್ಕೆ ಹಾಲು ಹಾಕೇನಿ. ಹಾಲು ಕುದಿಲ್ಲದ ಈ ಕಡೆ ಕುಡಿತಿದ್ದೇನೆ. ಇಲ್ಲಿ ಮೆಣಸಿನ್ಕಾಯಿ ನೋಡ್ರಿ, ಹಣ್ಣುಗಾಯಿ ಅದೇ ಹಸಿರುಕಾಯಿ. ಇವನ್ ಏನು ಮಾಡ್ತೇನೆ ಅಂದ್ರೆ ಖಾರ ಅರಿಬೇಕಾ, ಖಾರ ಅರ್ದಿಡ್ತೇನೆ. ಮ್ಯಾಗ ಮುಕ್ಕೊಂದದು ಇದು ಹಸಿ ಖಾರನ ಮಾಡೋದು ಭಾಳಷ್ಟು ಸಲ ಶೇರ್ ಮಾಡೀನಿ. ಮತ್ತೊಮ್ಮೆ ಶೇರ್ ಮಾಡೋವಂಥದ್ದು ಏನಿಲ್ಲ, ಇದ್ರೊಳಗೆ ಭಾಳ ಈಸಿ. ಇದನ್ನ ಪೇಸ್ಟ್ ಮಾಡಿ ಇಟ್ಕೊಂಡ್ವಿ ಅಂದ್ರೆ ವೆಜ್ ನಾನ್ ವೆಜ್ ಎಲ್ಲದಕ್ಕೂ ಬರ್ತೈತಿ. ಬೇಕಿದ್ರೆ ನಾವು ಇದ್ರೊಳಗೆ ಮಸಾಲನ್ನ ಹಾಕೊಂಡು ಮಿಕ್ಸಿ ಮಾಡಿ ಇದನ್ನ ಕಲ್ಲಾಗ ರುಬ್ಬೋದು ಅಥವಾ ಮಿಕ್ಸಿಯಾರ ಮಾಡಿ ಇಟ್ಕೋಬೋದು. ಸ್ವಲ್ಪ ಕೊತ್ತಂಬರಿ ಕಾಳು, ಹಿಂಗೆ ಏಲಕ್ಕಿ, ಲವಂಗ, ಹಿಂಗೆ ಚಕ್ಕೆ ಐತಿ ಹಾಕಿ. ಬಟ್ ನಾನು ಇವತ್ತು ಮಸಾಲೆ ಹಾಕಿ ಹಸಿ ಖಾರ ಮಾಡಂಗಿಲ್ಲ. ಯಾಕಂದ್ರೆ ನಾವು ಇದನ್ನ ಹಂಗೆ ರೊಟ್ಟಿ ಒಳಗೆ, ಬಿಸಿ ರೊಟ್ಟಿ ಒಳಗೆ ಎಣ್ಣೆ ಅಥವಾ ತುಪ್ಪ, ಬೆಣ್ಣೆ ಹಿಂಗೆ ಏನಾದರೂ ಹಾಕೊಂಡು ಈ ಖಾರ ಹಚ್ಕೊಂಡು ತಿಂತೇವಿ. ಅನ್ನದೊಳಗೂ ತಿಂತೇವಿ ನಾವು, ಚಪಾತಿ, ರೊಟ್ಟಿ ಎಲ್ಲದ್ರೊಳಗೂ ಭಾಳ ಮಸ್ತ್ ಆಕೈತಿ. ಈಗ ಇದನ್ನ ರೆಡಿ ಮಾಡ್ಬೇಕು. ಅದಕ್ಕೋಸ್ಕರ ಇವ್ನು ತುಂಬ ಹಾಕತ್ತೀನಿ. ತುಂಬ ತೆಗದ ಇಷ್ಟನ್ನು ಹುರ್ಕೋಬೇಕು. ಹುರ್ಕೊಂಡು ಆಮ್ಯಾಗ ಖಾರ ಮಾಡೋಡು ಮುಂದೆ ತೋರಿಸ್ತೇನೆ. ಹೊಲ್ದಾಗಿನ ಕಸ ಅಂತೂ ಮುಗೀತ, ಅದನ್ನ ಈಗ ಕಡೀತ, ಟೆನ್ಷನ್ ಏನಿಲ್ಲ. ಇನ್ನು ನೀರು ಹಾಸೋದಷ್ಟ, ಪೈಪ್ ಅಷ್ಟು ಕಿತ್ತ ಹಚ್ಬೇಕು. ಸ್ಪ್ರಿಂಕ್ಲರ್ ಹಚ್ತೇವಲ್ಲ ಅದಕ್ಕಂತೂ ನಿಂತನ್ನ ಹಾಸ್ಬೇಕು. ಅದಕ್ಕೆ ಮತ್ತು ಗೊಂಜಾಳಕ್ಕೆ ಇವು ಕಟ್ಟಿಗೆ ಅಷ್ಟನ್ನ ಸ್ಪ್ರಿಂಕ್ಲರ್ ಹಚ್ಬೇಕು. ಭಾಳ ದಿನ ಆಗಿತ್ತು ನನಗೆ ಹಸಿ ಖಾರನ ಅರ್ದಿಟ್ಟಿರ್ಕಿಲ್ಲ. ಇವು ಮೆಣಸಿನ್ಕಾಯಿ ಭಾಳ ಅದಾವ. ಏನಕ್ಕ ಅಂದ್ರೆ ಸುಮ್ಮನೆ ಒಣಗಿ ಬಿಡ್ತಾವೆ. ಖಾರ ಮಾಡಿ ಇಟ್ಕೊಂಡೆ ಅಂದ್ರೆ ನಾವು ಇದನ್ನ 1 ತಿಂಗಳವರೆಗೂ ಯೂಸ್ ಮಾಡ್ಬೋದು. ಹೊರಗೆ ಇಡ್ತೀವಿ. ಸ್ವಲ್ಪ ಉಪ್ಪು ಜಾಸ್ತಿ ಹಾಕಿ ನಾನು ಇದನ್ನ ಕಲ್ಲಾಗಲಿ ಇಲ್ಲ ಅಂದ್ರೆ ಮಿಕ್ಸಿ ಮಾಡಿಯಾದರೂ ಇಟ್ಕೊತೇನೆ. ಇವತ್ತು ಆದಷ್ಟು ಕಲ್ಲಾಗ ರುಬ್ಬಾಕ ನಾನು ಟ್ರೈ ಮಾಡ್ತೇನೆ. ಟೈಮ್ ಐತಿ. ಕಲ್ಲೆಲ್ಲ ತೊಳ್ಕೊಬೇಕು. ತೊಳ್ಕೊಂಡು ಫಸ್ಟ್ ಇದನ್ನ ಈ ಖಾರನ ಹರ್ಕೋತೇನೆ. ಇದೊಂದು ಖಾರ ಇತ್ತಂದ್ರೆ ಮಸ್ತ್ ನೋಡ್ರಿ. ಬೆಳ್ಳುಳ್ಳಿ ಖಾರ ಅಂತ ಹೇಳ್ತಾರ. ಮತ್ತು ರಂಜಕ ಮಾಡ್ತಾರಲ್ಲ, ರಂಜಕನು ಮಾಡ್ಬೋದು ನಾವು ಇದ್ರಲ್ಲೇನ. ಅದಂದ್ರೆ ಮಸ್ತ್ ಆಕೈತಿ. ನಮ್ಮ ಮನೆಯವ್ರು ರಾಮದುರ್ಗಕ್ಕೆ ಹೋಗ್ಯಾರ. ರಾಮದುರ್ಗಕ್ಕೆ ಹೋದವ್ರು ಇನ್ನೂ ಬಂದಿಲ್ಲ. ಟೀ ನೋಡ್ಕೊ ಅಂತ ನಾನು ಇದು ಮಾಡ್ಕೊಂಡ್ರೆ ಆತಂತ ಹೇಳಿ ಮಾಡಾಕತ್ತೇನೆ. ಗಾಳಿ ಮುಂಜಾನೆಯಾಗ ರೊಟ್ಟಿ ಮಾಡಕ್ಕೆ ಒಲಿ ಹೊತ್ಸಿನಿಲ್ಲ, ಭಾಳ ಗಾಳಿ ಇತ್ತ. ಈಗ ನೋಡ್ಬೇಕಲ್ಲ ಹೊರಗನ್ನ ಒಲಿ ಹೊತ್ತಿಸ್ತೇನೋ ಅಥವಾ ಇಲ್ಲಿ ಹುರಿತೇನೋ ಗೊತ್ತಿಲ್ಲ. ಇಲ್ಲಿ ಗ್ಯಾಸಿನ ಮ್ಯಾಗ ಹುರಿದ್ರೆ ಫುಲ್ ಘಾಟ ಮನೆಯೆಲ್ಲ. ಅದಕ್ಕೋಸ್ಕರನ ಹೊರಗಾದ್ರನ ಚಲೋ ಅಂತ. ನಾನು ಮತ್ತೆ ಇದನ್ನ ಅರಿತಿರ್ತೇನಿಲ್ಲ, ಅವಾಗ ತೋರಿಸ್ತೇನೆ. ಹೊರಗೆ ಒಲಿ ಹೊತ್ಸಿನಂದ್ರೆ ಅವಾಗ ವಿಡಿಯೋ ಮಾಡ್ತೇನೆ. ನಮ್ಮ ಯಾವ ಬರ್ತಾರೇನ, ಬರ್ಬೋದು. ಸಂಜೆಕ ಕಿರ್ಸ್ಕೊಂಡಿತ್ತಲ್ಲ, ಹೊಲ್ದಾಗ ಕಸ ಹಾಕಿರ್ತೇನೆ. ಕಿರ್ಸ್ಕೊಂಡಿದ್ದಲ್ಲಿ ಬಿಟ್ಟು ಕಸ ಹಾಕಿರ್ತೇನೆ. ಅದನ್ನ ಕಿತ್ಕೊಂಬಂದ ಪಲ್ಯ ಮಾಡೋದಾದ್ರೆ ಮಾಡ್ಬೇಕು. ಮುಂಜಾನೆ ಪಲ್ಯ ಮಾಡಿಲ್ಲ, ಸಾರು ಇತ್ತು, ಹಂಗೆ ಬೇಕು ನಾನು. ಇವನೇನು ಹುರಿಯಂಗಿಲ್ಲ. ನಾನು ಇವ್ನು ಹಂಗ ಇದನ್ನ ಮಾಡ್ಕೋತೇನೆ, ಖಾರ ರೆಡಿ ಮಾಡ್ಕೋತೇನೆ. ಇವು ಫ್ರೆಶ್ ಇರ್ಬೇಕು. ನಾನು ಮೊನ್ನೆನ ಅರಿಬೇಕಿತ್ತ, ಅರಿಲೇ ಇಲ್ಲ ನಾನು. ಫ್ರೆಶ್ ಇದು ಅಂದ್ರೆ ರಂಜಕ ಮಾಡಕ್ಕೆ ಚಲೋ ಆಕಿತ್ತು. ಬಟ್ ಇದನ್ನ ಹಂಗೆ ಬೆಳ್ಳುಳ್ಳಿ ಐತಿ ಹಾಕಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ, ಬೇಕಿದ್ರೆ ಹುಣಸೆಹಣ್ಣು, ಬೆಲ್ಲ ಇದನ್ನೆಲ್ಲನೂ ಹಾಕಿ ನಾನು ಬೆಳ್ಳುಳ್ಳಿ ಖಾರ ಅರ್ದಿಟ್ಕೋತೀನಿ. ತಿನ್ನಕ್ಕೆ ಮಸ್ತ್ ಆಕೈತಿ. ನಮ್ಮ ಮನೆಯವ್ರು ತಿನ್ನಂಗೆ ಇಲ್ರಿ. ಇದು ಇನ್ನೊಂದು ಏನಕ್ಕೈತಿ, ಹಸಿ ಇವು ಹಣ್ಣುಗಾಯಿ ಏನು ಬರ್ತಾವಲ್ಲ, ಹೀಟ್ ಭಾಳ ಇದೆ, ಹೀಟ್ ಆಕೈತಿ. ಹಾಗಾಗಿ ನಾನು ನೀಟ್ ತಿನ್ನಾಕ ಮತ್ತು ಮಾಡಾಕ ಇದನ್ನ ಮಾಡ್ತೇನೆ, ಅವಾಯ್ಡ್ ಮಾಡ್ತೇನೆ. ಯಾಕಂದ್ರೆ ನಾವು ತಿನ್ನೋರು ಇದನ್ನ ನಾವು ಮನೆ ಮಾಡಿಡ್ಬೋದು ಆರಾಮ್ಸೆ. ಇವ್ರು ನಮ್ಮ ಮನೆಯವ್ರೂ
ತಿನ್ನಂಗಿಲ್ಲ, ಅಷ್ಟೊಂದು ಇಷ್ಟನ ಪಡಂಗಿಲ್ಲ, ಅವ್ರ ಖಾರ ಇಷ್ಟನ ಪಡಂಗಿಲ್ಲ ಒಂಚೂರು. ಅದಕ್ಕೋಸ್ಕರ ಮೊದಲು ಇವ್ನು ತೊಳ್ಕೊತೀನಿ. ಕಡ್ಯಾಕ್ ಇಟ್ಟಿರ್ತೀವಲ್ಲ ಡಸ್ಟ್ ಹತ್ತಿ ಇದಾಗಿರ್ತೈತಿ, ತೊಳ್ಕೊಂಡ ಆಮ್ಯಾಗ ಮಾಡಕ್ಕೆ ಶುರು ಮಾಡ್ತೇನೆ. ಮೊನ್ನೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ನಲ್ಲ, 400 ರೂಪಾಯಿ kg ಇದಾವು. ನೀವು ಎಷ್ಟು ಹಾಕಿದ್ರಿ ಅಂತೇಳಿ. ಅವು 400 ರೂಪಾಯಿ kg ಇರಲಿ, 600 ರೂಪಾಯಿ kg ಇರಲಿ, ಎಷ್ಟು ಬೇಕಲ್ಲ ಅಷ್ಟು ನಾವು ಮಾಡ್ಕೊಳ್ಳೇಬೇಕಾಗೈತಿ. ಯಾಕಂದ್ರೆ ಈಗ ನೋಡ್ರಿ, 400 ರೂಪಾಯಿ kg ಅಂತಂದ್ರೆ 1 kgಗೆ ಅರ್ಧ kg ಶುಂಠಿ ಬೇಕಾಗ್ತೈತಿ. ಎಷ್ಟು ಶುಂಠಿ ಹೆಂಗೈತೆ ನೋಡ್ರಿ, ನಂಗೆ ಗೊತ್ತಿಲ್ಲ, ನಮ್ಮ ಮನೆಯವ್ರು ಸಂತಿಗೆ ಹೋಗ್ತಾರಲ್ಲ. ಈಗ ನಮ್ಮ ಮಾರ್ಕೆಟಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಡಿಮೆ ರೇಟಲ್ಲಿ ಸಿಗ್ತೈತಿ. ನೀವು ಲೆಕ್ಕಾಚಾರ ಹಾಕ್ರಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಮಾಡ್ಬೇಕಾದ್ರೆ ಮತ್ತು ಅದಕ್ಕೆ ಉಪ್ಪು ಬೇಕಾ, ಮತ್ತು ಮಾಡಕ್ಕೆ ಟೈಮ್ ಅಂತ ಇದನ್ನೆಲ್ಲನೂ ತೆಗೆದ್ರ ನಮ್ಗೆ ಕಡಿಮೆ ರೇಟಲ್ಲಿ ಸಿಗ್ತೈತೆ ಅಂತಂದ್ರೆ ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ಏನಾಗಿರ್ತೈತೆ ಅಂತಂದ್ರೆ ಫ್ರೆಶ್ ಇರಂಗಿಲ್ಲ, ಚಲೋ ಇರಂಗಿಲ್ಲ ಅನ್ನೋ ಒಂದು ರೀಸನ್ ಅರ್ಥ ಮಾಡ್ಕೊಳ್ಳೋದು ಕಡಿಮೆ. ನಾವು ನೋಡ್ರಿ ಎಷ್ಟು ಮಸ್ತ್ ಕನ್ಸಾಗದ. ತೊಳೆದಲ್ಲೇ ಹೊರಗಿಟ್ಟು ಬರ್ತೇನೆ, ಆಗಲೇ ನಾನು ಮತ್ತೆ ಆಮೇಲೆ ಸಿಗ್ತೇನೆ. ಈಗ ಕರೆಕ್ಟ್ 6 ಗಂಟೆ ಆತ. ನಾನು ಒಂದು ಮೆಣಸಿನ್ಕಾಯಿ ತೊಳೆದಿಟ್ನೆಲ್ಲ ರುಬ್ಬೇಕಂತ ಅಂದೆ. ಯಾಕೋ ಸಿಕ್ಕಾಪಟ್ಟೆ ಸುಸ್ತಂತ ಅನ್ಸಾಕತ್ತ. ಹಂಗಲ್ಲೇ ನಾನು ನಮ್ಮ ಬೆಳೆ ಎಲ್ಲ ಉಳಿಯಾಡಿದ್ವಿ, ಅದೇನು ನಿದ್ದೆ ಮಾಡಾಕತೈತಿ. ನಮ್ಮ ಮನೆಯವ್ರು ಏನು ಮಾಡಾಕತ್ತಾರಪ್ಪ ಇವ್ರು ಅಂತೇಳಿ. ಅವರಲ್ಲಿ ಸಜ್ಜಿ ನೋವು ಐತಲ್ಲ, ಅಲ್ಲಿ ಬೆಳ್ಳಗೆ ಕಾಣಿಸ್ತೈತಿ ನೋಡ್ರಿ, ಅವ್ರ ನಮ್ಮ ಮನೆಯವ್ರ ಕಸ ತೆಗಿಯಾಕತ್ತಾರ. ನಾನು ಈಗ ಜಸ್ಟ್ ಹೊರಗೆ ಬಂದು ಕಸ ಗುಡಿಸ್ಕೊಂತ ಹೊರಗೆ ಬಂದು ನೋಡೀನಿ. ನೋಡ್ತೀನಿ ಗಾಳಿನ ಬಿಟ್ಟೈತಿ ಇಲ್ಲಿ ಹೊರಗೆ ಒಲಿ ಹೊತ್ಸಾಕ ಅಂತ ಹೆದರಿಕೆಪ್ಪ. ಇಲ್ಲೆಲ್ಲ ಕಡ್ಡ ಐತಲ್ಲ, ಇದು ಕಡ್ಡ ಸುಡೋಣ ಅಂತಂದ್ರೆ ನಮ್ಮ ಮನೆಯವ್ರು ಆಗೀಗ ಅನ್ನಕತ್ತಾರ. ನಿಮ್ಗೆ ಚಂದಪ್ಪನ ತೋರಿಸ್ತೇನೆ ಬಿಡ್ರಿ. ಸಂಜೆ 6 ಗಂಟೆ ಆಗೈತಿ. ಚಂದಪ್ಪ ನೋಡ್ರಿ ಎಲ್ಲದನ್ನ ಅವಂಗ ಜೂಮ್ ಹಾಕೊಂಡು ಬರ್ರಿ. ಇವ ನೋಡ್ರಿ ಚಂದಪ್ಪ, ನಾವು ಚಂದಪ್ಪ ಅಂತೇವಿ. ಚಂದ ಎಷ್ಟು ಚಂದ ಕಾಣಿಸ್ತಾ ನೋಡ್ರಿ. ಮಳೆ ಬರ್ತೈತಿ ಏನಪ್ಪ. ಹೌದು, ಹಿಂಗೆಲ್ಲ ಇತ್ತಂದ್ರೆ ಮಳೆ ಮನ್ಗೊಂಡ ರಾವ ಐತೆ ಅಂತಾರ. ನಮ್ಮ ಮನೆಯವ್ರ ಇದಕ್ಕೆ ಹೋಗಿದ್ದಾರಲ್ಲ, ರಾಮದುರ್ಗಕ್ಕೆ ಹೋಗಿದ್ದಾರಲ್ಲ, ಹಲಗತ್ತಿಗೇನೋ ಮಳೆ ಆತಂತ. ಏನು ಮಾಡಲಿ ಇದನ್ನಿಷ್ಟು ಸ್ವಚ್ಛಂಗೆ ತೊಳ್ಕೊಬೇಕು. ಹೆದರಿಕೆ ಬರ್ತೈತೆ ಕೈ ಹಾಕಕ್ಕೆ. ನಮ್ಮ ಯಜಮಾನ್ರು ಕಸ ತೆಗೆದ ಬಂದರು ನೋಡ್ರಿ. ಅವರು ಏನಾರು ಕಿತಾಪತಿ ಮಾಡಿರ್ತಾರ. ಕಿತಾಪತಿ ಮಾಡಿದ್ದನ್ನು ಮುಚ್ಚಿ ಹಾಕ್ಕೊಳಕ್ಕೆ ಹೊಲ್ದ ಕೆಲಸ ಮಾಡಕ್ಕೆ ಹೋಗ್ತಾರೆ. ನಮ್ಮ ಬೈತನ ಬಾಯಿಲ್ ಅಂತೇಳಿ. ಅದಕ್ಕೆ ಏನು ಕಿತಾಪತಿ ಮಾಡ್ಯಾರ ಅಂತೇಳಿ ಕೇಳ್ಕೊಂಬರೋಣಂತ. ನಮ್ಮ ಚಂದಪ್ಪನಂತೇಳಿ ಒಂದು ಚುಕ್ಕಿ ಎಷ್ಟು ಚಂದ ಕಾಣಿಸಾಗತ್ತೆ ನೋಡ್ರಿ. ವೆಂಕಟೇಶ್ ಮಾಡೋಣ ಅದಿಷ್ಟು. ಯಪ್ಪ ಈ ಕಡೆ ಕಡ್ಕೊಂಡು ಬೀಳೋವಲ್ತದ. ಮಳೆರಾಯ ಕಡ್ಕೊಂಡು ಬೀಳು, ನಮ್ಮ ಹೊಲಕ್ಕಷ್ಟ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲೆಲ್ಲ ಅಷ್ಟ ಆಗ. ಮತ್ತು ಎಲ್ಲ ಕಡೆ ಹಾಕೋಬೇಡ, ಲೊಕ್ಷನ್ ಮಾಡಬೇಡ ರೈತರಿಗೆ. ಈ ಕಸ ತೆಗಿಯಕ್ಕೆ ಹೋಗಿ ಕಸ ತೆಗಿಯಕ್ಕೆ ಯಾಕೆ ಹೋಗಿ ನೀ ಏನಾರು ಕಿತಾಪತಿ ಮಾಡಿರ್ತಿ, ಅದನ್ನು ಮುಚ್ಚಿ ಹಾಕ್ಕೊಳಕ್ಕೆ ಕಸ ತೆಗಿಯಕ್ಕೆ ಹೋಗಿರ್ತೀನಿ. ಹಂಗೆ ಸುಮ್ಮನೆ ಕಸ ತೆಗಿಯಕ್ಕೆ ಹೋಗು ಗಿರಕ್ಕೆಲ್ಲ ನೀ. ಬಟ್ಲು ನೋಡ್ರಿ ಇಲ್ಲೇ ಬೆಳೆಯವು, ಜಾಸ್ತಿ ನೀರ ಬೇಕಾಗಿಲ್ಲ ಇವಕ್ಕೆ. ನಮ್ಮ ಗೌರಿ ನೋಡ್ರಿ ಹಸಿರು ಮೇವು ಹೆಂಗೆ ಚಡಪಡ್ಸಾಕತ್ತಾಳ. ಮಾಡ ನೋಡ್ರಿ ಎಷ್ಟು ಚಂದ ಕನ್ಸಾಕತ್ತೈತಿ. ನಾನು ಹೊರಗೆ ಬಂದಿಲ್ಲ, ಹಿಂಗೆ ಹಿಂಗೆ ನೋಡೋಣಂತಲೇ ಎಷ್ಟು ಖುಷಿ ಆಕೈತಿ. ಪರ್ಸ್ನಲಿ ಹಂಗಾದ್ರೂ ಸಿಕ್ಕಾಪಟ್ಟಿ ಖುಷಿ ಆಕೈತಿ. ಅದ್ರದ್ದು ಕಡ್ಕೊಂಡು ಬೀಳ್ಬೇಕು ಎಲ್ಲಿಗ ನಮ್ಮ ಹೊಲದಂತೆಲೆ. ನಮ್ಮ ಹೊಲದಂತೆಲೆ ಇಲ್ಲ ಅದೀಗ. ಈಗ ಎಲ್ಲೈತೆ ವೆಂಕಟೇಶ್, ಅದು ಎರಗಟ್ಟಿ ಅಂತೆಲ್ಲ ಐತನದ. ಎಲ್ಲೈತಿನ ಎರಗಟ್ಟಿ ಬೆಳಗಾವ. ಫೋನ್ ಹಚ್ಚಿ ಕೇಳಲೆ, ಫೋನ್ ಹಚ್ಚಿದ್ರೆ ಹೋಗಂಗಿಲ್ಲ, ಅದು ಕನೆಕ್ಟ್ ಆಗಲ್ತ. ಈ ಕಡೆನೇ ಎರಗಟ್ಟಿ ಬರ್ತೈತಿ, ಈ ಕಡೆ ಎರಗಟ್ಟಿ ಬೆಳಗಾವ್ ಈ ಕಡೆ. ಎಷ್ಟು ಚಂದ ಕಾಣಿಸತ್ತೆ ಅದ್ರೊಳಗೆ ಚಂದ. ಚಾ ಇಡ್ಬೇಕ, ಕರಿ ಚಾ, ಬ್ಲ್ಯಾಕ್ ಟೀ. ಸಾಲಿಂದ ಆಕೆಗೆ ಗೊತ್ತಿಲ್ಲ ಮೆಣಸಿನಗಿ ಇಲ್ಲದವ. ಮೆಣಸಿನ ಬೀಜಕ್ಕೆ ಎಣ್ಣೆ ಇವ್ರು ನಮ್ಮ ಮನೆಯವ್ರು ಎಣ್ಣೆ ಹೊಡೆದದ್ದು ನೋಡಿಲ್ದ. ಒಣಗ್ಯಾವಿಲ್ಲ ಇಷ್ಟು. ಇವು ಒಣಗ್ತಾ, ಅವು ಏನು ಉಳಿದಿಲ್ಲ. ನಂಗೆ ಎಷ್ಟು ಅಟ ಇಟ ಸಿಟ್ಟು ಬರಾಕತ್ತಿಲ್ಲ. ಮತ್ತು ನನಗೆ
ಮುದ್ದಾಮ ಹಾಕೋ ಹೊಡೆದ್ರೆ ಸಿಡಿದಲ್ಲ ವೆಂಕಟೇಶ. ಮೂಗ್ ಹೆಚ್ಚಿಗೆ ಬಾಯಾಗ ವಿಷ ಹಾಕಿದ್ರೆ ಸಾಯುದಿಲ್ಲ ಮನುಷ್ಯ, ಸಾಯ್ತಾನ. ಮತ್ತ ಅಲ್ಲಿ ಹೊಡೆದದ್ದನ, ಅಲ್ಲಿ ಹೊಡೆದದ್ದ ಖರೆ ಹೇಳ. ಇದನ್ನ ಇಲ್ಲಿ ತನ ಹೊಡೆದನ, ಇಲ್ಲಿ ತನ. ಮತ್ತೆ ಇಲ್ಲಿಂದ ಇವ್ ಯಾಕೆ, ಇಷ್ಟು ಯಾಕೆ ಇಲ್ಲಿ, ಇವ್ ಯಾಕೆ ಒಣಗಿದ್ವು, ಇವಿಷ್ಟು ಯಾಕೆ ಒಣಗಿದ್ವು? ಗಾಳಿ ಹಿಂಗಿತ್ತದ. ಹೌದನ? ಇಲ್ಲಿ ಕಸಾರ ಇತ್ತ ಒಂದಿಟ್ರ. ಮತ್ತು ಇವು ಯಾಕೆ ಇವು ಹೇಳಿನಿ. ಮತ್ತು ಅಷ್ಟಾಗಲಿ ಇವು ಬ್ಯಾಡಿಗೆ ಮೆಣಸಿನ್ಕಾಯಿಗೇನು ಬೀಜ ತೆಗೆದು ಹಾಕೇನಂತ ಹೇಳಿನಿ. ಇವು ನೋಡಿವು. ಈಗ ನನಗೆ ಅದೇನು ಗೊತ್ತಿಲ್ಲ. ನನಗೆ ಅಷ್ಟು ಬೀಜ ಅಗಿ ಮಾಡಿಕೊಡ್ಬೇಕು. ಅದು ಹೆಂಗೆ ಮಾಡಿಕೊಡ್ತೀವಿ ಮಾಡಿಕೊಡು. ನಿನ್ಗೇನು ಹೇಳಿನಿ ನಾನು ಇವತ್ತು? ಬದ್ನಿ ಬೀಜ ಮೆಣಸಿನ ಬೀಜ ಹಾಕಂತ ಹೇಳಿದ್ನಿಲ್ಲ. ಇವಿಷ್ಟು ಯಾಕೆ ಹೊಡಿದಪ್ಪ? ಎಷ್ಟು ಸಿಡಿತೈತಿ ಹೇಳು? ಒಂದು ಮಾರು ಸಿಡಿತೈತಿ ಹಂಗಾರ ಎಣ್ಣೆ? ಒಂದು ಮಾರು ಹೆಂಗೆ ಎಣ್ಣೆ ಸಿಡಿತೈತಿ? ಒಂದು ಮಾರು ಹೆಂಗೆ ಎಣ್ಣೆ ಸಿಡಿತೈತಿ ಅದನ್ನು ಹೇಳ ನನಗೆ. ಅಷ್ಟು ಮಾಡಬಾರ್ದು ವೆಂಕಟೇಶ ಅತಿ. ಮತ್ತು ಈ ಸಾಲ ಹೊಡಿದು ಇದಕ್ಕೆ ಸಿಡೋದು ಗಾಳಿ. ನಾನು ಎದಕ್ಕೆ ಮಾಡಿದ್ನಿ ಹೇಳೋದನ್ನ? ಇಲ್ಲ ಮಾಡಿದ್ದೆ, ಅದು ಗಾಳಿಗೆ ಸಿಡ್ದತ್ತಂತ ಹೇಳಕ್ ಹೋಗ್ಬೇಡ. ಇದನ್ನ ನಂಬಕ್ ಸಾಧ್ಯನೇ ಇಲ್ಲ. ಮತ್ತೆ ಹೊಡಿತಾರನ್ಲಿ ಯಾರ? ಹೆಂಗ ಹೇಳ್ತೀನಿ ನೀ ಇದನ್ನ ಏನು ಹೇಳಿದ್ರಿ? ಹರಿಬ್ರಹ್ಮ ಬಂದು ನೀ ಹೇಳಿದ್ ಒಪ್ಕೊಂಡ್ರೆ ನಾ ಒಪ್ಕೊಳಕ್ ಸಾಧ್ಯ ಇಲ್ಲ. ಮತ್ತೆ ಕಣ್ಣಾರ್ಲೆ ನಾನು ನೋಡೇನು. ಮತ್ತೆ ಹೇಳೇನ್ ನಾ. ಮತ್ತ ಅವತ್ತು ಹೇಳೇನ್ ನಾನು ಹೇಳೇನಿಲ್ಲ. ನೀ ನನ್ನ ಮ್ಯಾಗಿನ ಸಿಟ್ಟಿಗೆನ ಅವಕ್ಕೆ ಹೊಡೆದು ಇದನ್ನ ಮಾಡಿ. ಅದೇನು ಗೊತ್ತಿಲ್ಲ ನನಗೆ. ಈಗ ಕುರ್ಪಿ ತಗೊಂಬ, ಈಗ ಬೀಜ ಹಾಕು, ಬದ್ನಿವು ಹಾಕು, ಮೆಣಸಿನೂ ಹಾಕು. ನೋಡಿ ಎಲ್ಲಿ ಬೇಕಾದಲ್ಲ ಹಾಕ. ನನಗೇನು ಹೇಳಕ್ ಬಿಡ. ಒಟ್ಟು ನನಗೇನು ಮೆಣಸಿನ ಅಗಿಬೇಕು, ಬದ್ನಿ ಅಗಿಬೇಕು. ನನಗೇನು ನಾಳೆಗೆ ಹಾಕೊಂಡು ತಗೊಂಡ್ ಹಾಕೋಬಿಡ. ಒಟ್ನಲ್ಲಿ ನಂಗೆ ಬೀಜ ಬೇಕು, ಅಗಿಬೇಕು. ಅಗಿ ತಗೊಂಬ ಅಂತಂದ್ರೂ ತಗೊಂಬರ್ಲಿಲ್ಲ. ಹಂಗಾರ ಎಲ್ಲಿ ತಂದ್ಕೊಳ್ಳ ಬೀಜ? ಮತ್ತೆ 8 ದಿನ ಬಿಟ್ಟು ಮತ್ತೆ ಎಣ್ಣೆ ಹೊಡಿ. ನೀನು ಬರ್ತೀನ? ಕೆಲಸ ಇರ್ಲಿಲ್ಲ ಅಂದ್ರೆ ಎಲ್ಲಿಗೆ? ಇಲ್ಲಿ ಹೇಳುದು ಅಲ್ಲಿ ನಡ್ಕೊಂತ ಹೋಗಿ. ಫ್ರೆಂಡ್ಸ್, ನಾನು ಖಾರ ಏನು ಮಾಡಿದ್ನಲ್ಲ, ಖಾರ ಮಾಡ್ತೇನೆ ಅಂತ ಹೇಳಿದ್ನಲ್ಲ, ಈಗ ಅದಕ್ಕೆ ಒಗ್ಗರಣೆ ಕೊಡ್ತೇನೆ. ಇಲ್ಲೇ ಎಣ್ಣೆ ಹಾಕ್ಕೊಂಡೇನಿ. ಇದ್ರೊಳಗೆ ಏನೇನು ಹಾಕಿ ನಾನು ಮಿಕ್ಸಿ ಮಾಡ್ಕೊಂಡೇನೆ ಅಂತಂದ್ರೆ ಮಿಕ್ಸಿನ ಮಾಡ್ಕೊಂಡೆ. ಉಪ್ಪು, ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಮತ್ತು ಕರಿಬೇವು ಬೇಕಿದ್ರೆ ಹಾಕೋಬೋದು. ಕೊತ್ತಂಬರಿ ಹಾಕೇನ, ಕೊತ್ತಂಬರಿ ಇತ್ತು. ಮತ್ತು ಬೆಲ್ಲ, ಸ್ವಲ್ಪ ಬೆಲ್ಲ ಹಾಕೇನಿ. ಹುಂಚೆಹಣ್ಣು ಇದ್ರೆ ಹುಂಚೆಹಣ್ಣು ಹಾಕೋಬೋದ. ಹುಂಚೆಹಣ್ಣು ನಮ್ಮ ಮನ್ಯಾಗ ಸರಿ ಇಲ್ಲ ಅಂದ್ರೆ ಹಳೀದೈತಿ ಭಾಳ, ಒಂದು 3 ವರ್ಷದ ಹುಂಚೆಹಣ್ಣು ಐತಿ. ಅದಕ್ಕೋಸ್ಕರ ಹುಂಚೆಹಣ್ಣು ಹಾಕಲಿಲ್ಲ ನಾನು. ಈಗ ಎಣ್ಣೆ ಹಾಕೇನಿಲ್ಲ. ನಾವು ಈ ಥರ ಒಗ್ಗರಣೆ ಕೊಟ್ಟು ಇಟ್ಕೊಳ್ಳೋದ್ರಿಂದ ಬೇಕಾದಷ್ಟು ಟೈಮ್ ನಾವು ಯೂಸ್ ಮಾಡ್ಬೋದು. ಇನ್ನು ನಾನು ಹಣ್ಣುಗಾಯಿ ತೊಗೊಂಡಿರುವ ನಾ ಮೆಣಸಿನ್ಕಾಯಿದನ್ನು ಸೇಮ್ ಹಿಂಗೆ ಮಾಡ್ಕೋಬೋದು. ನಾವು ಇದನ್ನು ದೋಸೆ ಮಾಡ್ತೇವಲ್ಲ, ದೋಸೆಗಳನ್ನು ಇದು ಮಾಡ್ಕೋಬೋದು. ಇನ್ನೊಂದು ಸ್ವಲ್ಪ ಇಲ್ಲಿ ಜೀರಿಗೆ ಹಾಕೋತೇನೆ. ಇದರೊಳಗೂ ಜೀರಿಗೆ ಹಾಕೇನಿ. ಬಟ್ ಈಗ ಉರಿ ಸಣ್ಣ ಮಾಡೀನಿ ನಾನು. ಈಗ ಏನಾರು ಉಪ್ಪತ್ತಿ ಕಡಿಮೆ ಆಗಿತ್ತಂದ್ರೆ ಉಪ್ಪು ನೋಡಿ ಹಾಕೋಬೇಕು. ಉಪ್ಪು ಮತ್ತು ಅಥವಾ ಬೆಲ್ಲತ್ತಿ. ಸ್ವೀಟ್ ಇಷ್ಟಪಡೋರ ಬೆಲ್ಲ ಹಾಕೋಬೋದು. ಕೆಲವರಿಗೆ ಸ್ವೀಟ್ ಇಷ್ಟ ಆಗಂಗಿಲ್ಲ ಅಂಥವ್ರು ಎಣ್ಣೆ ಎಷ್ಟು ಕಾಣಿಸ್ತು ನೋಡ್ರಿ, ಭಾಳ ಕಾಣಿಸ್ತಲ್ಲ ಎಣ್ಣೆ. ನಾನು ಅಷ್ಟು ಭಾಳ ಹಾಕಂಗಿಲ್ಲ. ಕೆಲವರು ಜಾಸ್ತಿನ ಎಣ್ಣೆ ಹಾಕಿ ಮಾಡಿರ್ತಾರ. ಅದೇನು ಎಣ್ಣೆ ಹಾಕಿದರೆ ಎಣ್ಣೆ ಅಥವಾ ನಮ್ಮ ಹತ್ರ ತಿನ್ಬೇಕಾದ್ರೆ ಎಣ್ಣೆ ಅಥವಾ ಹಿಂಗೆ ತುಪ್ಪ ಹಾಕೊಂಡು ತಿಂತಾರಲ್ಲ, ಆ ಟೈಮಲ್ಲೂ ಹಾಕೋಬೋದು. ಇಲ್ಲ ಅಂದ್ರೆ ನಾವು ಈ ಟೈಮಲ್ಲೂ ಹಾಕೋಬೋದು. ನಾವು ಬೇಕಿದ್ರೆ ತುಪ್ಪನೂ ಹಾಕಿ ಮಾಡ್ಕೋಬೋದು. ಎಣ್ಣೆ ಅಂತೇನಲ್ಲ. ಬಿಸಿ ಅನ್ನ, ಚಪಾತಿ, ಬಿಸಿ ರೊಟ್ಟಿ ಎಲ್ಲದ್ರ ಜೊತೆನೂ ದೋಸೆಗೆ ಮಸ್ತ್ ಕಾಂಬಿನೇಷನ್ ಇದೆ. ನೀವು ಒಂದ್ಸಲ ಮಾಡಿಟ್ಕೊಂಡ್ರೆ ಅಂದ್ರೆ ಆರಾಮ್ಸೆ ನೀವು, ನಾನು ಹೇಳಿಲ್ಲ, ನಾವು ಎಷ್ಟು ಯಾವುದೋ ಒಂದು ಐಟಮ್ಸ್ನ ಎಷ್ಟು ಫ್ರೆಶ್ ಆಗಿ ಮಾಡ್ಕೋತೀವಿ
ಅಷ್ಟು ಚಲೋ ಇರ್ತೈತಿ. ಈಗ ರೆಡಿ ಆಯ್ತು ನೋಡ್ರಿ. ಇದ ಪೂರ್ತಿ ಆರಿದಿಂದ ನಾವು ಒಂದು ಡಬ್ಬಿ ಒಳಗೆ ಹಾಕಿಟ್ಕೊಂಡ್ಬಿಡೋದು ಅದನ್ನು. ನಾನು ಒಳ್ಳೆ ಎಕ್ಸ್ಟ್ರಾ ಏನು ಉಪ್ಪು ಬೆಲ್ಲಾಗಿಲ್ಲ ಏನೂ ಹಾಕಿಲ್ಲ. ನಿಂಬೆ ಹಣ್ಣಿನ ಹುಳಿ ಹಾಕೋರು ಹಾಕ್ತಾರ, ಬಟ್ ನಾನು ನಿಂಬೆ ಹಣ್ಣಿನ ಹುಳಿ ಏನು ಹಾಕಿಲ್ಲ. ಯಾಕ ಇದ್ಯಾಕೆ ಉದ್ರಾಕತ್ತೈತಿ? ಇದ್ಯಾಕೆ ಉದ್ರಾಕತ್ತೈತಿ? ಬಾಯವ ಮಕ್ಕಳು ಅಂತ ಈಗಿದೆ ರೆಡಿ ಆಗ್ತಾ. ಇದ್ರೊಳಗೆ ತಕ್ಕೋತೀನಿ ನಾನು. ಇದೇನು ನಮ್ಗೆ 6 ತಿಂಗಳು ಬರ್ತೈತಿ, ಎಷ್ಟು ದಿನ ಬರ್ತೈತೋ ಗೊತ್ತಿಲ್ಲ. ಯಾಕಂದ್ರೆ ನಾನು ಒಬ್ಬಾಕಿ ತಿನ್ನೋಕಿಲ್ಲ. ಬಾಯ ಜೋಳ ನೀರು ಬರಾಗತ್ತಾವ. ಯಾವಾಗ ತಿಂದಿ ಬಿಸಿ ಚಪಾತಿ ಇದ್ವು ಅಂದ್ರೆ ಮಾಡೋದು ಬಿಟ್ಟು ತಿಂದ್ಬಿಡ್ತಿದ್ವಲ್ಲ. ಚಪಾತಿ ಮಾಡೋದು ಬಿಟ್ಟು ಯಾರಿಗೆಲ್ಲ ಇದು ಖಾರ ಇಷ್ಟ ಅಂತ ಹೇಳಿ ಒಂದ್ಸಲನೂ ಮಾಡದೇ ಇರೋರ ಮಾಡಿಟ್ಕೋರಿ, ಚಲೋ ಆಕೈತಿ. ದೋಸೆ ಅಂತೂ ಮಾಡ್ತೀರಲ್ಲ ನೀವು, ಚಪಾತಿ ರೊಟ್ಟಿ ಅನ್ನದ ಜೊತೆನ ಅಷ್ಟ ಅಂತಲ್ಲ, ದೋಸೆಗೂ ಮಸ್ತ್ ಕಾಂಬಿನೇಷನ್. ಅಂದ್ರೆ ಈಗ ಮಸಾಲೆ ದೋಸೆ ಮಾಡಕ್ ನಾವು ಖಾರ ಚಟ್ನಿ ಪೌಡರ್ ಹಿಂಗೆಲ್ಲ ಯೂಸ್ ಮಾಡ್ತಾರಲ್ಲ, ಅದಕ್ಕೆ ಬಾಂಡೆ ತಿಕ್ಬೇಕು. ಬಾಂಡೆ ಅದಾವೇನು ಜಸ್ಟ್ ಒಂದು ಈಟ ತಿಂದ ಟೇಸ್ಟ್ ಮಾಡಿ ಹೇಳ್ತೀನಿ ರೀ. ಸುಡ್ತೈತಿ. ಮಸ್ತ್ ಆಗೈತಿ. ಇವತ್ತೇನು ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಹಸಿ ಖಾರ ಅರ್ಯಕ್ಕೆ ಆಗಲಿಲ್ಲ. ಇದನ್ನು ಮಿಕ್ಸಿ ಹಾಕೊಂಬಂದು ಮಿಕ್ಸಿ ಒಂದು ಕೆಟ್ಟ ನಮ್ದು. ಏನ್ರಿ ಬಡ್ರು ಬಾಳೆ ಹಳಿದು ಪಳಿದು ರಿಪೇರಿ ಮಾಡಿಸಿ ಯೂಸ್ ಮಾಡ್ತೇವೆ. ಕರೆಕ್ಟ್ ಟೈಮಿಂಗ್ ಕೈ ಕೊಡ್ತದ. ಈಗ ಹಂಗೆ ತಿಳ್ಕೊಂಡ್ಬರ್ಬೇಕು. ಹಾಲು ಹಾಕಿಲ್ಲ ನೀವು ಇಷ್ಟು. ನಮ್ಮ ಪಪ್ಪಿಗೆ ನಮ್ಮ ಬೆಕ್ಕಿಗೆ ಹಾಲು. ಈಗ ನಾವು ಹಾಲು ಮೊಸರು ಮಾಡಂಗಿಲ್ಲ, ಮತ್ತು ಮಜ್ಜಿಗೆನೂ ಮಾಡಂಗಿಲ್ಲ. ಯಾಕಂತಂದ್ರೆ ಹಾಲು ಹೆಪ್ಪತ್ತಂಗಿಲ್ಲ. ನಮ್ಮ ಗೌರಿ ಕಟ್ಟೆ ಐತಲ್ಲ, ಅದು ಪ್ರೆಗ್ನೆಂಟ್ ಐತಲ್ಲ, ಗಿಣ್ಣದ ಹಾಲು ಒಳ್ಳೆ ಅವು. ಅದಕ್ಕೋಸ್ಕರ ಆದ್ರೆ ಸಡನ್ಲಿ ಒಮ್ಮೆ ಹಿಂಡೋದನ್ನು ಬಿಡಬಾರ್ದು. ನಾವು ಹಿಂಡೋದು ಬಿಟ್ವಿ ಅಂದ್ರೆ ಏನಕ್ಕಾವ ಅಂದ್ರೆ ಕೆಚ್ಚಲ ಗಂಟು ಅಕ್ಕಾವ. ಅದ್ರ ಸಂಬಂಧ ಹಿಂಡೋದು. ಅದು ಬೆಕ್ಕು ಐತಲ್ಲ, ಬೆಕ್ಕಿಗೂ ಬೇಕಲ್ಲ, ನಮ್ಮ ಪಪ್ಪಿಗೂ ಬೇಕು. ಪಪ್ಪಿಗೆ ಬೆಕ್ಕಿಗೆ ಅಷ್ಟು ಹಾಕ್ಬಿಡ್ತೇವೆ. ಹೆಪ್ಪು ಹಾಕಿದ್ರೆ ಹೆಪ್ಪು ಹತ್ತಂಗಿಲ್ಲ. ಅದು ಗಿಣ್ಣದ ಹಾಲಿನ ಸ್ಮೆಲ್ ಬರ್ತೈತಲ್ಲ, ಹಾಗಾಗಿ ನಮಗೂ ತಿನ್ಬೇಕಂತ ಅನ್ಸಂಗಿಲ್ಲ. ನಾವೆಲ್ಲ ತಿನ್ನೋದ ಭಾಳ ರೇರ್. ಚಾಕು ಹಾಕಂಗಿಲ್ಲ. ಈಗ ಕರಿ ಚಾನ ಮಾಡ್ಕೊಂಡು ಕುಡಿತೀವಿ. ನಾನು ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ನಮ್ಮ ಮನೆಯವ್ರು ಮಾಡಿರೋ ಕಾರ್ಬಾರಕ್ಕೆ ಏನು ಮಾಡ್ಬೇಕು ಹೇಳ್ರಿ. ಖರೀನ ನೆನಪಾದ್ರೆ ಪಡ 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 ಬಡಿಬೇಕಂತ ಅನಿಸ್ತೈತೆ ಅವ್ರನ್ನ. ಅಷ್ಟು ಹೊಟ್ಟೆ ಉರ್ಸಿದ್ರು ನಂದು. ಎಷ್ಟು ಚಂದ ಬಂದಿದ್ದೀವಿ ರೀ ಅವು. ಎಷ್ಟು ಭಾಳ ಚಂದ ಬಂದಿದ್ದವು ಮೆಣಸಿನಾಗಿ. ಸಾಕ್ಬಿಡ್ರಿ. ಮತ್ತು ಪಾಪ ಬೇಜಾರಾಗೈತೆ ಅವ್ರಿಗೆ.